ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಥೆಯ ಶೀರ್ಷಿಕೆ ಜಿಪುಣನ ಕಥೆ. ಯಾವ ರೀತಿ ಜಿಪುಣತನ ಮಾಡ್ತಾನೆ ಇವನು ಅಂತ ತಿಳ್ಕೊಳ್ಳೋಣ. ಶ್ರೀಮುಖ ಅನ್ನೋನು ತುಂಬಾ ಸಾಹುಕಾರ. ಆದ್ರೆ ಜಿಪುಣರಲ್ಲೇ ಜಿಪುಣ. ಅವನಿಗೆ ದಾನ ಮಾಡೋದು ಅಂತಂದ್ರೆ ಸಮುದ್ರದಲ್ಲಿ ಮುಳುಗಿದ್ರೆ ಎಷ್ಟು ಭಯ ಆಗುತ್ತೋ ಅಷ್ಟು ಭಯ ಅವನಿಗೆ. ಅವನಿಗೊಬ್ಬ ಮಗ ಮತ್ತೆ ಒಬ್ಬ ಮಗಳು ಮಾತ್ರ ಇದ್ರು. ಬೀಗರು ತನ್ನನ್ನ ಹೊಗಳಿ ಅನ್ನುವಂತ ಆಸೆಯಿಂದ ಏನ್ ಮಾಡ್ತಾನೆ, ಶ್ರೀಮುಖ ಮಗಳ ಮದುವೆಗೆ ತುಂಬಾ ಖರ್ಚು ಮಾಡಿ ಒಳ್ಳೆ ಅಡಿಗೆ ಮಾಡಿಸಿದ್ದ. ಅಂದ್ರೆ ಅವ್ನ್ ಜಿಪುಣ ಆದ್ರೂ ಕೂಡ ಬೀಗರ ಹತ್ರ ಹೊಗಳಿಸ್ಕೋಬೇಕು, ಎಷ್ಟ್ ಚೆನ್ನಾಗಿ ಅಡಿಗೆ ಮಾಡಿದಾರಪ್ಪ ಅಂತ ಅನ್ಬಿಟ್ಟು ಅವನೇನ್ ಮಾಡ್ತಾನೆ, ತುಂಬಾ ದುಡ್ಡು ಖರ್ಚು ಮಾಡಿ ಒಳ್ಳೆ ಅಡಿಗೆ ಮಾಡಿಸಿದ್ದ. ಅಳಿಯನ್ ತಂದೆ ಊಟ ಮಾಡಿ ಏನು ಹೇಳಲಿಲ್ಲ. ಆದ್ರೂ ಕೂಡ ಇವನಿಗೆ ತಡ್ಕೊಳಕ್ ಆಗ್ತಾ ಇಲ್ವಲ್ಲ, ಅದಕ್ಕೆ ಮೇಲ್ ಬಿದ್ದು ಕೇಳ್ತಾನೆ, ಬೀಗ್ರೆ ನಮ್ಮನೆ ಊಟ ಹಿಡಿಸ್ತಾ ನಿಮ್ಗೆ ಅಂತನ್ಬಿಟ್ಟು. ಅವ್ರೇನ್ ಹೇಳ್ತಾರೆ, ಚೆನ್ನಾಗಿದೆ, ಆದ್ರೂ ನಮ್ಮನೆ ಊಟದ ತರ ಇಲ್ವೇ ಇಲ್ಲ ಅಂತ ಹೇಳ್ತಾರೆ. ಶ್ರೀಮುಖನಿಗೆ ಹಣನೂ ಹೋಯ್ತು, ಮಾನನೂ ಉಳಿಲಿಲ್ಲ ಅಂತ ತುಂಬಾ ಬೇಜಾರಾಗುತ್ತೆ. ಅಂದ್ರೆ ಹೊಗಳ್ಬೇಕಿತ್ತು ಅವರು ಅಂತ, ಅಷ್ಟೆಲ್ಲಾ ದುಡ್ಡು ಖರ್ಚು ಮಾಡಿ ಅಷ್ಟ್ ಚೆನ್ನಾಗಿ ಅಡ್ಗೆ ಮಾಡ್ಸಿದ್ನಲ್ಲ, ಹೊಗಳಿಲ್ವಲ್ಲ ಅಂತ ಅನ್ಬಿಟ್ಟು ಅವನಿಗೆ ಬೇಜಾರಾಗತ್ತೆ. ಮಾರನೇ ದಿವಸ ಏನ್ ಮಾಡ್ತಾನೆ, ಮತ್ತೆ ಬೀಗರನ್ನ ಇಲ್ಲೇ ಇರಿ ಇವತ್ತು ಅಂತ ಹೇಳಿ ತುಂಬಾ ಸಂಕಟದಿಂದ ಅಡಿಗೆಯವ್ರ ಜೊತೆ ಹೇಳ್ತಾನೆ, ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ, ಇವತ್ತೆಲ್ಲ ಅಡಿಗೆನು ತುಪ್ಪದಲ್ಲೇ ಮಾಡಿ ಬೀಗರು ಸಂತೋಷ ಪಡ್ಲೇಬೇಕು ಅಂತ ಹೇಳ್ತಾನೆ. ಜಿಪುಣ ಆದ್ರೂನು ಇಲ್ಲಿಗ ಬೀಗರನ್ನ ಸಂತೋಷ ಪಡಿಸಿ ಅವ್ರ ಹತ್ರ ಎಷ್ಟ್ ಚೆನ್ನಾಗಿ ಅಡ್ಗೆ ಮಾಡ್ಸಿದೀರಾ ಅಂತ ಹೇಳಿಸ್ಕೋಬೇಕು, ಹೊಗಳಿಸ್ಕೋಬೇಕು ಅನ್ನೋ ಕಾರಣದಿಂದ ಅವನು ಹಣ ಖರ್ಚು ಮಾಡೋದಕ್ ಮುಂದೆ ಬರ್ತಾನೆ. ಆದ್ರೂ ಒಳಗಡೆ ಸಂಕಟ ಇರುತ್ತೆ ಅವನಿಗೆ. ಅದೇ ರೀತಿ ಎಲ್ಲ ಅವರು ಅಡಿಗೆ ಎಲ್ಲ ತಯಾರು ಮಾಡ್ತಾರೆ. ಊಟ ಎಲ್ಲ ಆಗತ್ತೆ. ಆದ್ಮೇಲೆ ಬೀಗರು ಮತ್ತೆ ಮೌನವಾಗಿ ಕೂತಿರ್ತಾರೆ. ಆಗ ಇವನೇ ಬಾಯ್ಬಿಟ್ಟು ಕೇಳ್ತಾನೆ, ಬೀಗರೆ ಔತಣ ಹೇಗಿತ್ತು ಅಂತನ್ಬಿಟ್ಟು. ಊಟ ಚೆನ್ನಾಗಿದೆ, ಆದ್ರೂ ನಮ್ಮನೆ ಊಟದ ತರ ಇಲ್ವೇ ಇಲ್ಲ ಅಂತನ್ಬಿಟ್ಟು ಬೀಗರು ಹೇಳ್ತಾರೆ. ಈ ಸರಿ ಶ್ರೀಮುಖ ಹಠಕ್ಕೆ ಬಿದ್ದು ಆ ರಾಜ್ಯದಲ್ಲಿರುವಂತಹ ಒಳ್ಳೆ ಅಡಿಗೆ ಮಾಡೋರು ಇರ್ತಾರಲ್ಲ, ಅಡಿಗೆ ಭಟ್ರು, ಅವರನ್ನ ಕರೆಸಿ ಹಣವನ್ನ ನೀರಿನ ಹಾಗೆ ಖರ್ಚು ಮಾಡಿ ಅಡಿಗೆ ಮಾಡಿಸ್ತಾನೆ. ಆದ್ರೂ ಕೂಡ ಬೀಗರು ಅದೇ ಉತ್ತರವನ್ನ ಕೊಡ್ತಾರೆ. ಕೊನೆಗೆ ಶ್ರೀಮುಖ ಸೋತ್ ಹೋಗ್ತಾನೆ. ಅಯ್ಯೋ ನನ್ ಕೈಲಿ ಆಗಲ್ಲ, ಅಂದ್ರೆ ನಮ್ಮ ಅಡಿಗೆ ಅಷ್ಟು ಚೆನ್ನಾಗಿಲ್ಲ ಅನ್ಸುತ್ತೆ ಅನ್ನೋ ರೀತಿ ಅವನಿಗೆ ಅನ್ಸುತ್ತೆ. ಆಮೇಲೆ ಮುಂದೆ ಏನಾಯ್ತು, ಸ್ವಲ್ಪ ದಿವಸ ಆದ್ಮೇಲೆ ಅವನ ಮಗನ ನಿಶ್ಚಿತಾರ್ಥ ಬೇರೆ ಊರಿನ ಜಮೀನ್ದಾರರ ಮನೆಯಲ್ಲಿ ಆಗುತ್ತೆ. ಅವರು ತುಂಬಾ ಶ್ರೀಮಂತರು, ಅದೇ ರೀತಿ ದೊಡ್ಡ ದಾನಿಗಳು ಕೂಡ. ಅವ್ರ ಎದುರಿಗೆ ನನ್ನ ಮಾನ ಕಡಿಮೆ ಆಗಬಾರ್ದು ಅಂತಂದ್ಬಿಟ್ಟು ಶ್ರೀಮುಖ ಏನ್ ಮಾಡ್ತಾನೆ, ತನ್ನ ಆಪ್ತ ಸೇವಕ ಇರ್ತಾನಲ್ಲ ಅವನಿಗೆ ಹೇಳ್ತಾನೆ, ಬೀಗರ ಮನೆಯಲ್ಲಿ ನೀನು ವೇಷ ಬದಲಾಯಿಸ್ಕೊಂಡು ನನ್ನ ಎದುರುಗಡೆ ಬಂದು ಭಿಕ್ಷೆ ಬೇಡು. ಪ್ರತಿ ಸರಿ ಕೂಡ ನಾನು ನಿನಗೆ ಒಂದು ಬೆಳ್ಳಿ ನಾಣ್ಯ ಕೊಡ್ತೀನಿ. ಚೀಲದಲ್ಲಿ 100 ಬೆಳ್ಳಿ ನಾಣ್ಯಗಳನ್ನ ನಾನು ಇಟ್ಕೊಂಡಿರ್ತೀನಿ. ನೀನ್ ಎಷ್ಟು ಸರಿ ಬಂದ್ರೆ ಅಷ್ಟು ನಾಣ್ಯವನ್ನ ಕೊಡ್ತೀನಿ. ಆಮೇಲೆ ನೀನೇನ್ ಮಾಡ್ಬೇಕು, ತಿರುಗಿಸಿ ನನಗೆ ಆ ನಾಣ್ಯಗಳನ್ನೆಲ್ಲ ಕೊಡ್ಬೇಕು. ಇದು ನಾಟಕ ಅಂತ ಅವ್ರಿಗೆ ಗೊತ್ತಾಗ್ಬಾರ್ದು ಅಂತ ಹೇಳ್ತಾನೆ. ಅಂದ್ರೆ ಬೀಗರ ಮನೆಯಲ್ಲಿ ಇವನು ಬೆಳ್ಳಿ ನಾಣ್ಯವನ್ನ ದಾನವಾಗಿ ಕೊಡೋದನ್ನ ಬೀಗರು ನೋಡಿ ಅವರು ಹೊಗಳಬೇಕು, ಅಥವಾ ಅವ್ರ ಮನ್ಸಲ್ಲಿ ಆ ರೀತಿ ಭಾವನೆ ಬರಬೇಕು ಅಂತ. ಅಲ್ಲಿ ತನಗೆ ಗೌರವ ಸಿಗಬೇಕು ಅನ್ನೋ ಕಾರಣದಿಂದ ತನ್ನದೇ ಸೇವಕನಿಗೆ ಅವನು ದುಡ್ಡು ಕೊಟ್ಬಿಟ್ಟು ನೀನ್ ಅಲ್ಲಿ ಬಂದು ಒಂದೊಂದ್ಸರಿ ಒಂದೊಂದ್ ವೇಷ ಹಾಕೊಂಡ್ ಬರ್ಬೇಕು ಅಂತೆಲ್ಲ ಹೇಳ್ತಾನೆ. ಹೇಳಿದ ದಿನಕ್ಕೆ ಶ್ರೀಮುಖ ಮತ್ತೆ ಅವನ ಸೇವಕ ಬೀಗರ ಮನೆಯನ್ನ ತಲುಪ್ತಾರೆ. ಅವರನ್ನ ಗೌರವಿಸಿ ಉಪಚಾರ ಎಲ್ಲ ಮಾಡ್ತಾರೆ. ಮನೆ ವರಾಂಡದಲ್ಲಿ ಬೆಳ್ಳಿಯ ನಾಣ್ಯದ ಒಂದು ಗಂಟನ್ನ ಬೆಳ್ಳಿ ನಾಣ್ಯ ಕೂತಿರ್ತಾನೆ. ನಿನಗಿಲ್ಲೇನ್ ಕೆಲ್ಸ ಇಲ್ಲ, ಬೇಕಾದ್ರೆ ಊರು ನೋಡ್ಕೊಂಡ್ ಬಾ ಅಂತನ್ಬಿಟ್ಟು ತನ್ನ ಸೇವಕನಿಗೆ ಹೇಳ್ತಾನೆ. ಅಂದ್ರೆ ಈಗ ಸೇವಕ ಜೊತೆಲಿದ್ರೆ ಅವನ್ ವೇಷ ಬದಲಾಯಿಸ್ಕೊಂಡ್ ಬಂದ್ ಇಲ್ಲಿ ದಾನ ತಗೊಳ್ಬೇಕಲ್ಲ, ಅದಕ್ಕೋಸ್ಕರ ಅವನನ್ನ ನೀನು ಹೋಗ್ಬಿಟ್ಟು ಊರು ನೋಡ್ಕೊಂಡ್ ಬಾ ಹೋಗು ಅಂತನ್ಬಿಟ್ಟು ಹೇಳ್ತಾನೆ. ಸ್ವಲ್ಪ ಹೊತ್ತಲ್ಲೇ ಬೈರಾಗಿ ಒಬ್ಬ ಏನ್ ಮಾಡ್ತಾನೆ, ಅಲಕ್ ನಿರಂಜನ್ ಅಂತ ಹೇಳ್ಕೊಂಡ್ ಬರ್ತಾನೆ. ಅಂದ್ರೆ ಇಲ್ಲಿ ಅವನ ಸೇವಕನೇ ಒಬ್ಬ ಬೈರಾಗಿ ವೇಷದಲ್ಲಿ ಬಂದು ಅವನು ಬೇಡ್ತಾನೆ. ಈ ಸೂಚನೆಯನ್ನ ಅರ್ಥಂತ ಶ್ರೀಮುಖ ಏನ್ ಮಾಡ್ತಾನೆ, ಒಂದು ಬೆಳ್ಳಿ ನಾಣ್ಯವನ್ನ ಕೊಡ್ತಾನೆ. ಸನ್ಯಾಸಿ ಆಶೀರ್ವಾದ ಮಾಡಿ ಹೊರಟು ಹೋಗ್ತಾನೆ. ಬೀಗರ ಧಾರಾಳತನವನ್ನ ನೋಡಿ ದಾನಿಗಳಾದಂತಹ ಜಮೀನ್ದಾರರು ಕೂಡ ಹುಬ್ಬೇರಿಸ್ತಾರೆ. ನಾವು ಕೊಡ್ತೀವಿ ದುಡ್ಡು ಕಾಸು ಅಥವಾ ಏನಾದ್ರೂ ಅಡಿಗೆಗೆ ಬೇಕಾಗಿರುವಂತ ಸಾಮಾನು ದವಸ ಧಾನ್ಯಗಳನ್ನ, ಆದ್ರೆ ಇವರು ಬೆಳ್ಳಿ ನಾಣ್ಯವನ್ನೇ ದಾನವನ್ನ ಕೊಡ್ತಾರಲ್ಲ,
ಇಂಥ ದಾನಿಗಳ ಮನೆಗೆ ನನ್ನ ಮಗಳು ಮದುವೆಯಾಗಿ ಹೋಗ್ತಾಳೆ ಅಂತಂದ್ರೆ ಎಂಥ ಭಾಗ್ಯ ಅಂತ ಅವ್ರು ಅನ್ಕೊಳ್ತಾರೆ. ಸ್ವಲ್ಪ ಹೊತ್ನಲ್ಲೇ ಭಿಕ್ಷುಕ ಒಬ್ಬ ಬರ್ತಾನೆ. ಹೀಗೆ ಬೆಳ್ಳಿ ನಾಣ್ಯಗಳನ್ನ ಒಂದೊಂದು ಸರಿ ಕೂಡ ಶ್ರೀಮುಖ ಕೊಡ್ತಾ ಹೋಗ್ತಾನೆ. ಸಂಜೆ ಆಗೋಷ್ಟ್ರಲ್ಲಿ ಎಲ್ಲಾ ಬೆಳ್ಳಿ ನಾಣ್ಯಗಳು ಕೂಡ ಖರ್ಚಾಗಿತ್ತು. ಸೇವಕನ ವೇಷ ಬದಲಾವಣೆ ಎಷ್ಟು ಬೇಗ ಆಗ್ತಾ ಇದೆಯಲ್ಲ ಅಂತ ಶ್ರೀಮುಖ ಅವನನ್ನ ಮೆಚ್ಕೊಳ್ತಾನೆ. ಅಂದ್ರೆ ತಕ್ಷಣ ಅವನು ವೇಷ ಬದಲಾಯಿಸ್ಕೊಂಡು ಬರ್ತಾ ಇದ್ದಾನಲ್ಲ ಅಂತ ಅವನು ತುಂಬಾನೇ ಮೆಚ್ಕೊಳ್ತಾನೆ ತನ್ನ ಸೇವಕನನ್ನ. ಮತ್ತೆ ಈಗ ಅವ್ರ ಮನೆ ಬಿಟ್ಟೀಗ ಊರಿಗೆ ಹೋಗ್ಬೇಕಾದ್ರೆ ಸೇವಕನ ಜೊತೆ ಮೆಚ್ಚುಗೆಯಿಂದ ಈ ರೀತಿ ಹೇಳ್ತಾನೆ, ನಿನ್ನ ವೇಷ ಸಹಜವಾಗಿ ಚೆನ್ನಾಗಿತ್ತಪ್ಪ, ನನಗೇ ನಿನ್ನನ್ನು ಗುರುತಿಸೋದಕ್ಕಾಗ್ಲಿಲ್ಲ, 100 ನಾಣ್ಯಗಳನ್ನ ನೀನು ವಾಪಸ್ ಕೊಡು ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಅಯ್ಯ ನಾನು ಬಂದದ್ದು ಕೇವಲ 10 ಸಾರಿ ಮಾತ್ರ ಅಂತ ಸೇವಕ ಹೇಳ್ತಾನೆ. ಹಾಗಿದ್ರೆ ಉಳಿದ ಹಣ ಎಲ್ಲ ಎಲ್ಲಿ ಹೋಯ್ತು ಅಂತ ಶ್ರೀಮುಖ ಎದೆ ಹೊಡ್ಕೊಳ್ತಾನೆ. ಆಗ ಅವನು ಹೇಳ್ತಾನೆ, ಬಹುಶಃ ನೀವು ನನಗೆ ನಾಣ್ಯ ಕೊಟ್ಟದ್ದನ್ನ ನೋಡಿ ಮನೆಯ ಸೇವಕರು ಊರ ಭಿಕ್ಷುಕರಿಗೆ ಹೇಳಿದ್ರೋ ಏನೋ, ನಿಜವಾದ ಭಿಕ್ಷುಕರು ಬಂದು ತಗೊಂಡು ಹೋದ್ರೋ ಏನೋ ಅಂತಂದ್ಬಿಟ್ಟು ಸೇವಕ ಹೇಳ್ತಾನೆ. ಶ್ರೀಪತಿ ಈಗ ಹಣೆ ಚಚ್ಕೊಳ್ಳೇಬೇಕಲ್ವಾ. ಆಮೇಲೆ ಮನೆಗೆ ಹಿಂದಿರುಗಬೇಕಾದ್ರೆ ದಾರಿಯಲ್ಲಿ ಮಗಳ ಮನೆಗೆ ಹೋಗ್ತಾನೆ. ಅವರು ಎಂತ ಊಟವನ್ನ ಉಣ್ತಾರೆ ಅನ್ನೋ ಅಂತ ಒಂದು ಕುತೂಹಲ ಅವನಿಗೆ ಮನಸ್ಸಲ್ಲಿ ಹಾಗೇ ಉಳಿದಿರುತ್ತೆ. ಯಾಕಂದ್ರೆ ಬೀಗರು ಅಷ್ಟು ಸರಿ ನಾನು ಅಷ್ಟು ಒಳ್ಳೊಳ್ಳೆ ಅಡುಗೆ ಮಾಡಿ ಹಾಕಿದ್ರು ಕೂಡ ಚೆನ್ನಾಗಿತ್ತು, ಆದ್ರೆ ನಮ್ಮನೆ ತರ ಊಟ ಇರ್ಲಿಲ್ಲ ಅಂತ ಹೇಳ್ತಾರಲ್ಲ, ಇವ್ರ ಮನೇಲಿ ಯಾವ ರೀತಿ ಅಡುಗೆ ಮಾಡ್ತಾರೆ, ಏನ್ ಊಟ ಮಾಡ್ತಾರೆ ಅಂತ ನೋಡ್ಬೇಕು ಅನ್ನುವಂತ ಒಂದು ಕುತೂಹಲ ಅವನ ಮನ್ಸಲ್ಲಿರುತ್ತೆ. ಬೀಗರು ಏನ್ ಮಾಡ್ತಾರೆ, ಸಂತೋಷದಿಂದ ಅವರನ್ನ ಬರಮಾಡ್ಕೊಂಡು ಊಟಕ್ಕೆ ಕೂತ್ಕೊಂಡಾಗ ಅವ್ರು ಬಡಿಸಿದ್ದು ತುಂಬಾ ಸಾಮಾನ್ಯವಾದಂತಹ ಊಟ, ಯಾವುದು ವಿಶೇಷಣೆ ಇರ್ಲಿಲ್ಲ ಅದರಲ್ಲಿ. ಶ್ರೀಮುಖ ತನ್ನ ಆಶ್ಚರ್ಯವನ್ನ ತಡ್ಕೊಳಕ್ಕಾಗದೆ ಕೇಳ್ತಾನೆ, ಮದುವೆ ಸಮಯದಲ್ಲಿ ನಾವು ಎಷ್ಟು ಒಳ್ಳೆ ಊಟ ಬಡಿಸಿದ್ರು ಕೂಡ ನಮ್ಮನೆ ಊಟದ ಹಾಗಿಲ್ವಲ್ಲ ಅಂತ ಇದ್ರಲ್ಲ, ಹೇಗೆ ಅಂತ ಹೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಹೌದು ಶ್ರೀಮುಖ, ನಿಮ್ಮನೆ ಊಟ ನಿಜವಾಗ್ಲೂ ಚೆನ್ನಾಗಿತ್ತು, ನಮ್ಮ ಮನೆ ಹಾಗೆ ಸಾಧಾರಣ ಊಟವಾಗಿರ್ಲಿಲ್ಲ ಅಂತ ಹೇಳ್ತಾರೆ. ಬೀಗರು ತುಂಬಾ ಬುದ್ಧಿವಂತರು. ಸಾದ ಅನ್ನುವಂತ ಪದವನ್ನ ತಮ್ಮ ಮಾತಿನಲ್ಲಿ ಸೇರಿಸೇ ಇರ್ಲಿಲ್ಲ. ಶ್ರೀಮುಖ ಇನ್ನೊಂದ್ಸರಿ ಬಾರಿ ಪೆಚ್ಚಾಗ್ತಾನೆ. ತನ್ನ ಒಂದು ಮೂರ್ಖತನಕ್ಕೆ ಅವನಿಗೆ ಒಂಥರ ಬೇಜಾರಾಗುತ್ತೆ. ನೋಡಿ, ಅವರು ಹೌದು ನಿಮ್ಮ ಊಟ ಚೆನ್ನಾಗಿತ್ತು, ನಮ್ಮನೆ ಹಾಗಿರ್ಲಿಲ್ಲ ಅಂತ ಹೇಳ್ತಾರಲ್ಲ, ಅಲ್ಲಿ ಸಾದ ಅಂತ ಹೇಳ್ಬಿಟ್ಟಿದ್ರೆ ಅವನಿಗೆ ಆವಾಗ್ಲೇ ಅರ್ಥ ಆಗ್ತಿತ್ತು. ಆದ್ರೆ ಅವರು ಆ ಪದವನ್ನ ಬಳಕೆ ಮಾಡಿರ್ಲಿಲ್ಲ. ನಮ್ಮನೆ ತರ ಸಾದಾ ಊಟ ಆಗಿರ್ಲಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಸೊ ಅದಕ್ಕೆ ಅವನು ಪೆಚ್ಚು ಮೋರೆ ಹಾಕೊಳ್ತಾನೆ. ಹರೇ ಕೃಷ್ಣ.